ಇಂದಿನಿಂದ ಚುಟುಕು ಕ್ರಿಕೆಟ್ ಹಬ್ಬ 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಐಪಿಎಲ್ ಉದ್ಘಾಟನೆ. ಇಂದಿನಿಂದ ಚುಟುಕು ಕ್ರಿಕೆಟ್ ಹಬ್ಬ ಶುರುವಾಗಲಿದೆ. ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಒಂದು ಸಂತಸದ ವಿಚಾರ ಇದು. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಐಪಿಎಲ್ ಉದ್ಘಾಟನೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಪಂದ್ಯ. ಈ ಒಂದು ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಎಸ್ಆರ್ಎಚ್ ಮುಖಾಮುಖಿ. ಚಾಂಪಿಯನ್ ಆರ್ಸಿಬಿ ತವರು ಸ್ಟೇಡಿಯಂನಲ್ಲಿ ಬಿಗ್ ಫೈಟ್ ನಡೆಯಲಿದೆ. 10 ತಂಡಗಳು, 74 ಪಂದ್ಯಗಳು, 65 ದಿನಗಳ ಕಾಲ ಸೆಣಸಾಟವನ್ನ ನಡೆಸಲಿದ್ದಾರೆ. ಇಂದಿನಿಂದ ಚುಟುಕು ಕ್ರಿಕೆಟ್ ಹಬ್ಬ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಐಪಿಎಲ್ ಉದ್ಘಾಟನೆ. ಇನ್ನು ಕ್ರಿಕೆಟ್ ಪ್ರೇಮಿಗಳಿಗಂತೂ ಬಹಳ ಒಂದು ಖುಷಿಯ ವಿಚಾರ. ಯಾಕೆಂತಂದ್ರೆ ಆರ್ಸಿಬಿ ಅಂದ್ರೇನೆ ಸಾಕು ಅವ್ರಿಗೆ ಬಹಳ ಖುಷಿ ಆಗತ್ತೆ. ಇನ್ನು ನೀವು ಯಾವುದೇ ಒಂದು ತಂಡವನ್ನು ಕೂಡ ಗಮನಿಸಬಹುದು. ಈ ಒಂದು ಐಪಿಎಲ್ ಮ್ಯಾಚ್ ಅಂತಂದ್ರೆ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡ ಯಾವುದು ಅಂತಂದ್ರೆ ಮೊದಲಿಗೆ ಹೇಳುವ ಹೆಸರು ಮುಖ್ಯವಾಗಿ ಆರ್ಸಿಬಿ ಅಂತ. ಯಾಕೆಂತಂದ್ರೆ ಆರ್ಸಿಬಿಗೆ ಹೆಚ್ಚಿನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ಜೊತೆಗೆ ಆರ್ಸಿಬಿ ಗೆಲ್ಲಿ ಸೋಲಿ ಪ್ರತಿ ಬಾರಿ ಕೂಡ ಆರ್ಸಿಬಿಯನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಇನ್ನು ಕಳೆದ ವರ್ಷ ಬಹಳ ಒಂದು ಮೆಮೊರಬಲ್ ಡೇ. ಆದ್ರೆ ಆ ಒಂದು ವಿಜಯೋತ್ಸವ ಸ್ವಲ್ಪ ಬೇಜಾರಾಗಿದ್ದೇನು ಅಂತಂದ್ರೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆ ಒಂದು ಸೆಲೆಬ್ರೇಷನ್ ನಲ್ಲಿ ಎಲ್ಲರೂ ತಮ್ಮನ್ನ ತಾವು ಮರ್ತಿದ್ರು. ಯಾಕೆಂತಂದ್ರೆ 18 ವರ್ಷಗಳ ಕನಸನ್ನ ನಮ್ಮ ನೆಚ್ಚಿನ ಆರ್ಸಿಬಿ ನನಸು ಮಾಡಿತ್ತು. ಆದ್ರೆ ಕಾಲ್ ತುಳಿತ ಎಂಬ ದುರಂತ ಅಂತ್ಯ ನಿಜಕ್ಕೂ ಕೂಡ ನಮ್ಮ ವಿಜಯೋತ್ಸವವನ್ನು ಹಾಳು ಮಾಡ್ತು ಅಂತ ಹೇಳಬಹುದು. ಆ ಒಂದು ಕಾಲ್ ತುಳಿತದಿಂದ ಎಷ್ಟೋ ಕುಟುಂಬಗಳು ನರಳಾಡಿದ್ರು. ಬಹಳ ಒಂದು ಬೇಜಾರಾಗಿದ್ದು ಅಂತಂದ್ರೆ ಅದೇ ಒಂದು ದಿನ ಬ್ಲ್ಯಾಕ್ ಡೇ ಅಂತ ಕರಿಬಹುದು. ಅದನ್ನ ವಿಜಯೋತ್ಸವ ಕಂಪ್ಲೀಟ್ ಬ್ಲ್ಯಾಕ್ ಡೇ ಅಂತ ಅನಿಸ್ಕೊಂಡಿದ್ದವತ್ತು. ಈ ಬಾರಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಈ ಬಾರಿಯೂ ಕೂಡ ಆರ್ಸಿಬಿ ಗೆಲ್ಲಲೇಬೇಕು ಅಂತ ಅಭಿಮಾನಿಗಳಂತೂ ಬಹಳ ಜೋಶ್ನಲ್ಲಿದ್ದಾರೆ. ಜೊತೆಗೆ ಮೊದಲ ಮ್ಯಾಚ್ ಏನು ಅಂತಂದ್ರೆ ಆರ್ಸಿಬಿ ವರ್ಸಸ್ ಹೈದರಾಬಾದ್ ಟೀಮ್ ಇರೋದ್ರಿಂದ ಬಹಳ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಮುಖ್ಯವಾಗಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇರೋದು ಕೂಡ ಬಹಳ ಖುಷಿಯ ವಿಚಾರ. ಯಾಕೆಂತಂದ್ರೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ, ಐಪಿಎಲ್ ಏನಾಗುತ್ತೆ ಅಂತ ಬಹಳ ಟೆನ್ಷನ್ ಇತ್ತು. ಯಾಕೆಂತಂದ್ರೆ ಆ ಒಂದು ಕಾಲ್ ತುಳಿತ ದುರಂತ ಆದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಯಾಕೆಂತಂದ್ರೆ ಅಲ್ಲಿ ಫಿಟ್ನೆಸ್ ಪರೀಕ್ಷೆ ಮಾಡಲಾಗಿತ್ತು. ಮುಖ್ಯವಾಗಿ ಅಲ್ಲಿ ಎಷ್ಟು ಜನ ಸೇರ್ಲಿಕ್ಕೆ ಅವಕಾಶ ಇದೆ, ಅತಿ ಹೆಚ್ಚು ಜನ ಸೇರಿದ್ರೆ ಯಾವ ರೀತಿ ನಿಭಾಯಿಸ್ತಾರೆ, ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇದ್ದಿದ್ರಿಂದ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ. ಮುಖ್ಯವಾಗಿ ಆರ್ಸಿಬಿ ತವರು ಬೆಂಗಳೂರು, ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣ. ಇಲ್ಲಿ ಒಂದು ಆರ್ಸಿಬಿ ಮತ್ತೆ ಸನ್ರೈಸರ್ಸ್ ಬಿಗ್ ಫೈಟ್ ಇರುತ್ತೆ ಇವತ್ತು. ಇನ್ನು ಆರ್ಸಿಬಿ ಈ ಒಂದು ಹಾಲಿ ಚಾಂಪಿಯನ್ ಅಂತ ಪಟ್ಟ ಕೂಡ ಗಳಿಸ್ಕೊಂಡಿದೆ. ಉದ್ಘಾಟನಾ ಪಂದ್ಯ ಕೂಡ ನಡೆಯುತ್ತೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಮ್ಮ ಆರ್ಸಿಬಿ ಸೆಣಸಾಡಲಿದೆ. ಬೆಂಗಳೂರಲ್ಲಿ ಇಂದು ಐಪಿಎಲ್ ಉದ್ಘಾಟನೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ 2,000 ಪೊಲೀಸರ ಭದ್ರತೆಯನ್ನ ಒದಗಿಸಲಾಗಿದೆ. ಕಳೆದ ವರ್ಷದ ದುರಂತದಿಂದ ಈಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್. ಕಾಲ್ ತುಳಿತ ದುರಂತದ ಬಳಿಕ ಚಿನ್ನಸ್ವಾಮಿಯಲ್ಲಿ ಮೊದಲ ಟೂರ್ನಿ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆ. ಇನ್ನು ಬೆಂಗಳೂರಿನಲ್ಲಿ ಐಪಿಎಲ್ ಉದ್ಘಾಟನೆ ಇರೋದ್ರಿಂದ ಬಹಳ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಕಳೆದ ಬಾರಿ ಆದಂತಹ ದುರಂತ ಮರುಕಳಿಸಬಾರದು ಎಂಬ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ಕೇರ್ಫುಲ್ ಆಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಕೆಲವೊಂದಿಷ್ಟು ಬೇರೆ ದಾರಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕೆಂತಂದ್ರೆ ಅಲ್ಲಿ ವಾಹನ ಸವಾರರು ಕೂಡ ತೊಂದರೆ ಆಗಬಾರ್ದು, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಕೆಲವೊಂದಿಷ್ಟು ಸೂಕ್ತ ಕ್ರಮವನ್ನು ಜರುಗಿಸಲಾಗಿದೆ. ಮುಖ್ಯವಾಗಿ ಪೊಲೀಸ್ ಭದ್ರತೆಯನ್ನು ಒಂದು ಸ್ವಲ್ಪ ಹೆಚ್ಚಳ ಮಾಡಲಾಗಿದೆ. ಯಾಕೆಂತಂದ್ರೆ ಅಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು. ಹಾಗಾಗಿ ಕೆಲವೊಂದಿಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಆಲ್ರೆಡಿ ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಗಿದೆ. ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಿಟ್ನೆಸ್ ಪರೀಕ್ಷೆ ಕೂಡ ಮಾಡಲಾಗಿದೆ. ಓಕೆ, ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ಮಾಡಬಹುದು ಅಂತ ಆದಮೇಲೆ ಈಗ ಐಪಿಎಲ್ ಪಂದ್ಯಕ್ಕೆ ಸಕಲ ರೀತಿಯಲ್ಲೂ ಕೂಡ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಈಗ ಸಜ್ಜಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ ಅಂತ. ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಸದ್ಯಕ್ಕೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು 19ನೇ ಆವೃತ್ತಿ IPLಗೆ ಈಗ ಸಜ್ಜಾಗಿ ನಿಂತಿದೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ. ಸದ್ಯಕ್ಕೆ ಅಲ್ಲಿ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗಿದೆ? ಯಾಕೆಂತಂದ್ರೆ ಕಳೆದ ಬಾರಿ ಒಂದು ದೊಡ್ಡ ದುರಂತವೇ ಸಂಭವಿಸಿತ್ತು, ಮತ್ತೆ ಅದು ಮರುಕಳಿಸಬಾರದು ಅಂತ ಯಾವ ರೀತಿ ಭದ್ರತೆಯನ್ನ ಕೊಟ್ಟಿದ್ದಾರೆ? ಖಂಡಿತ ಸಾಹಿತ್ಯ, ಇವತ್ತು ಸಂಜೆ 7 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು IPL ಮ್ಯಾಚ್ ಶುರುವಾಗಲಿರುವಂತದ್ದು. RCB ವರ್ಸಸ್ ಹೈದರಾಬಾದ್ ಈ ಒಂದು ಪಂದ್ಯಾವಳಿ ಇವತ್ತು ಸಂಜೆ 7 ಗಂಟೆಗೆ ಶುರುವಾಗ್ತಿರುವಂತಹದ್ದು. ಈ ಒಂದು ಪಂದ್ಯಾವಳಿಗೆ ಈಗಾಗಲೇ ಬೆಂಗಳೂರಿನ ಪೊಲೀಸರು ಕೂಡ ಸಜ್ಜಾಗಿರುವಂತಹದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಪೊಲೀಸರು ಸಾಕಷ್ಟು ಮುಂಜಾಗ್ರತೆಯನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ಸಾಕಷ್ಟು ಭದ್ರತೆಯನ್ನ ಒದಗಿಸಿದ್ರು ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಎದ್ದು ಕಾಣ್ತಾ ಇತ್ತು. ಆದ್ರೆ ಈ ಬಾರಿ ಅದ್ಯಾವುದೂ ಕೂಡ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವತಃ ಪೊಲೀಸ್ ಆಯುಕ್ತರಂತಹ ಏನು ಶ್ರೀಮಂತ್ ಕುಮಾರ್ ಸಿಂಗ್ ಜೊತೆಗೆ ಅಡಿಷನಲ್ CP ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ವಂಶೀಕೃಷ್ಣ ವೆಸ್ಟ್ ಡಿವಿಷನ್ ಇವರೆಲ್ಲರೂ ಕೂಡ ಖುದ್ದಾಗಿ ಸ್ಟೇಡಿಯಂಗೆ ಹೋಗಿ ಸ್ಟೇಡಿಯಂ ಅಲ್ಲಿ ವಿಸಿಟ್ ಕೂಡ ಮಾಡಿ, ಅಂದ್ರೆ ಎಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಘಟನೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲಾ ರೀತಿಯಾದಂತ ಒಂದು ಮುಂಜಾಗ್ರತೆಯನ್ನು ಈಗ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಈಗ ಮಾಡ್ತಿರುವಂತದ್ದು. ಜೊತೆಗೆ ಅಂತಂದ್ರೆ ಈಗಾಗಲೇ ಪೊಲೀಸ್ ಭದ್ರತೆಯ ವಿಚಾರಕ್ಕೆ ಬರೋದಾದ್ರೆ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಈಗ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಸುತ್ತ ಕಂಪ್ಲೀಟ್ ಆಗಿ ಚಿನ್ನಸ್ವಾಮಿ ಸುತ್ತಮುತ್ತ ಕಂಪ್ಲೀಟ್ ಆಗಿ ಸುಮಾರು 12ರಿಂದ 13 ಏನು ಬಾಗಿಲುಗಳಿದಾವೆ, ಅಲ್ಲೆಲ್ಲ ಕೂಡ ಪೊಲೀಸ್ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಎಲ್ಲೂ ಕೂಡ ಯಾರೇ ಕೂಡ ಬಂದು ಗಲಾಟೆಯನ್ನ ಮಾಡೋದಾಗ್ಲಿ ಅಥವಾ ಏನು ಟ್ರಾಫಿಕ್ ಜಾಮ್ ಆಗೋದಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಸ್ವತಃ ಪೊಲೀಸ್ ಆಯುಕ್ತರೇ ಖುದ್ದಾಗಿ ಅಂದ್ರೆ ಕಂಪ್ಲೀಟ್ ಸ್ಟೇಡಿಯಂ ಅನ್ನ ಸುತ್ತುವರೆದು, ಅಂದ್ರೆ ಸ್ಟೇಡಿಯಂ ಅನ್ನ ಫುಲ್ ಕಂಪ್ಲೀಟ್ ಆಗಿ ತಪಾಸಣೆಯನ್ನ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಕಳೆದ ಬಾರಿ ಏನೆಲ್ಲ ಲೂಪ್ ಹೋಲ್ಗಳಾಗಿತ್ತು ಅದೆಲ್ಲವನ್ನೂ ಕೂಡ ಈ ಬಾರಿ ಆಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಪೊಲೀಸರಿಗೆ ಒಂದು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈ ಹಿಂದೆ ಏನು ಸ್ಟೇಡಿಯಂ ಅಂದ್ರೆ ಈ ಹಿಂದೆ ಏನು 11 ಜನ ಏನು ಸಾವನ್ನಪ್ಪಿದ್ರು ಆ ಒಂದು ಸಂಭ್ರಮದಲ್ಲಿ ಅಂದ್ರೆ ವಿಧಾನಸೌಧ ಮುಂಭಾಗ ಆದಂತಹ ಒಂದು ಏನು ಒಂದು ಕಾರ್ಯಕ್ರಮ ಐತಲ್ಲ, ಆ ಕಾರ್ಯಕ್ರಮದಲ್ಲಿ ಸುಮಾರು 11ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಆದಂತಹ ಇನ್ಸಿಡೆಂಟ್ ಅನ್ನು ಕೂಡ ಇವತ್ತು ಏನು ಪೊಲೀಸರು ಆ ಒಂದು ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಏನು ಪೊಲೀಸರು ಸೂಚನೆ ಕೊಟ್ಟಿರೋದು. ಅಂದ್ರೆ ಈ ಹಿಂದೆ ಈ ರೀತಿ ಎಲ್ಲ ಆಗಿತ್ತು, ಸೊ ಮುಂದೆ ಯಾವುದೇ ರೀತಿಯಂತ ಒಂದು ಆ ರೀತಿಯಾದಂತಹ ಘಟನೆಗಳು ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ಪೊಲೀಸರು ಸೂಚನೆಯನ್ನ ಕೊಟ್ಟಿರುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಳ ಹಂತದ ಅಧಿಕಾರಿಗಳು ಈಗಾಗಲೇ ಒಂದು ಸಂಜೆ 6 ಗಂಟೆ ಅಂದ್ರೆ ಸುಮಾರು ಮಧ್ಯಾಹ್ನ 3 ಗಂಟೆಯಿಂದಲೇ ಕಂಪ್ಲೀಟ್ ಬಂದೋಬಸ್ತ್ ಶುರುವಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಜನಸಂದಣಿ ಜಾಸ್ತಿ ಸೇರುತ್ತೆ. ಸುಮಾರು 30ರಿಂದ 40 ಸಾವಿರ ಜನ ಸ್ಟೇಡಿಯಂ ಅಲ್ಲಿ ಏನು ಪಂದ್ಯವನ್ನ ವೀಕ್ಷಣೆ ಮಾಡುವಂತಹ ಒಂದು ಆ ರೀತಿಯಾದಂತಹ ವಾತಾವರಣ ಇರಬೇಕಾದ್ರೆ ಒಂದಷ್ಟು ಕ್ರೌಡ್ ಜಾಸ್ತಿ ಸೇರುತ್ತೆ. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಎಲ್ಲೂ ಕೂಡ ಏನೂ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಭದ್ರತೆಯ ದೃಷ್ಟಿಯಿಂದ ಒಂದಷ್ಟು ಪ್ರಿಕಾಷನ್ ಕೂಡ ತೆಗೆದುಕೊಳ್ಳುತ್ತೆ. ಜೊತೆಗೇನಂತಂದ್ರೆ CCTV ಅಂದ್ರೆ ಕಂಪ್ಲೀಟ್ ಇಡೀ ಸ್ಟೇಡಿಯಂ ಸುತ್ತಮುತ್ತ CCTV ಹೈ ಡೆಫಿನೇಷನ್ CCTVಗಳನ್ನ ಅಳವಡಿಕೆ ಮಾಡುವಂತದ್ದು. ಅಂದ್ರೆ ಈ ಹಿಂದೆ ಒಂದಷ್ಟು ಗಲಾಟೆಗಳು ಕೂಡ ಆಗಿತ್ತು. ಜೊತೆಗೆ ಇಲ್ಲಿ ಏನಂತಂದ್ರೆ ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ ಟಿಕೆಟ್ ಅಲ್ಲೂ ಕೂಡ ಒಂದಷ್ಟು ಗೊಂದಲ ಆಗಿರುವಂತದ್ದು. ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಕೆಲವು ಅಭಿಮಾನಿಗಳು ರೊಚ್ಚಿಗೆದ್ದು ಅಲ್ಲಿ ಸ್ಟೇಡಿಯಂ ಮತ್ತೆ ಗಲಾಟೆ ಮಾಡೋದು ಈ ರೀತಿ ಎಲ್ಲ ಕೂಡ ಆಗುತ್ತೆ. ಸೊ ಅದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಪೊಲೀಸರು ಈಗ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.